Hello everyone, welcome back to my channel Sam Tutors. If you are new to my channel, please subscribe and hit the bell icon to never miss any updates. ಇಂದು ನಾವು ಒತ್ತಕ್ಷರಗಳ ಬಗ್ಗೆ ಕಲಿಯೋಣ. ಒತ್ತಕ್ಷರಗಳು ಅಂತ ಹೇಳಿದರೆ ಡಬಲ್ ಕಾನ್ಸನೆಂಟ್ಸ್. ನೋಡಿ, ವ್ಯಂಜನಗಳಿಗೆ ನಾವು ಒತ್ತಕ್ಷರವನ್ನು ಹೇಗೆ ಕೊಡಬೇಕೆಂದು ನಾವು ಈ ಒಂದು ವಿಡಿಯೋದಲ್ಲಿ ಕಲಿಯೋಣ. ನೋಡಿ, ಕದಿಂದ ಳವರೆಗೆ ವ್ಯಂಜನಗಳಿಗೆ ನಾವು ಒತ್ತಕ್ಷರವನ್ನು ಹೇಗೆ ನಾವು ಬರಿಬೇಕೆಂದು ನಾವು ಈ ವಿಡಿಯೋದಲ್ಲಿ ಕಲಿಯೋಣ. ಹಾಗಾದರೆ ನೋಡಿ, ಒತ್ತಕ್ಷರಗಳು ಅಂತ ಹೇಳಿದರೆ ಡಬಲ್ ಕಾನ್ಸನೆಂಟ್ಸ್. ನೋಡ್ಕೊಳ್ಳಿ, ಫಸ್ಟ್ ವ್ಯಂಜನ ಬಂದ್ಬಿಟ್ಟು ಮೊದಲನೆಯ ವ್ಯಂಜನ ಕ. ನೋಡಿ, ಕ ವ್ಯಂಜನಕ್ಕೆ ನಾವು ಅದರ ಒತ್ತಕ್ಷರ ಹೀಗೆ, ನೋಡಿ ಹೀಗೆ ನಾವು ಒತ್ತಕ್ಷರ ಕೊಡ್ತೇವೆ. ನೆಕ್ಸ್ಟ್ ನೋಡಿ, ಕ ಆದ ನಂತರ ಖ. ಖ ವ್ಯಂಜನಕ್ಕೆ ನಾವು ಅದರ ಒತ್ತಕ್ಷರ ಹೀಗಿರುತ್ತೆ. ನೋಡಿ, ನೆಕ್ಸ್ಟ್ ಗ. ವ್ಯಂಜನಕ್ಕೆ ಅದರ ಒತ್ತಕ್ಷರ ಈ ರೀತಿ. ನೆಕ್ಸ್ಟ್ ನೋಡಿ, ಘಕ್ಕೆ ನಾವು ಅದರ ಒತ್ತಕ್ಷರ ನೋಡಿ ಚಿಕ್ಕದಾಗಿರುತ್ತೆ, ಇದೇ ರೀತಿಯಾಗಿರುತ್ತೆ. ನ್ಯ. ನೋಡಿ, ಅದರ ಒತ್ತಕ್ಷರ ಅದೇ ರೀತಿ. ನೆಕ್ಸ್ಟ್ ನೋಡ್ಕೊಳ್ಳೋಣ, ಕ ಆದ ನಂತರ ವ್ಯಂಜನ ಚ. ಚಕ್ಕೆ ನಾವು ಈ ರೀತಿ ಕೊಡುತ್ತೇವೆ, ಚ. ನೆಕ್ಸ್ಟ್ ನೋಡಿ, ಛಕ್ಕೆ ನಾವು ನೋಡಿ ಈ ರೀತಿ. ಜಕ್ಕೆ ನಾವು ಚಿಕ್ಕದಾಗಿ ಇದೇ ರೀತಿ ಅದರ ಒತ್ತಕ್ಷರ ಬರುತ್ತೆ. ನೆಕ್ಸ್ಟ್ ನೋಡ್ಕೊಳ್ಳೋಣ, ಝಗೆ ನಾವು ಈ ರೀತಿಯಾಗಿರುತ್ತೆ, ಝ. ನ್ಯ. ನೋಡಿ, ಇದೇ ರೀತಿ. ನೆಕ್ಸ್ಟ್ ನೋಡ್ಕೊಳ್ಳೋಣ, ಟಗೆ ಒತ್ತಕ್ಷರ ನೋಡ್ಕೊಳ್ಳಿ ಈ ರೀತಿಯಾಗಿರುತ್ತೆ. ನೆಕ್ಸ್ಟ್ ಠಕ್ಕೆ ಒತ್ತಕ್ಷರ ಅದೇ ರೀತಿ. ಡಕ್ಕೆ ಒತ್ತಕ್ಷರ ಡ. ಢ ನೋಡಿ ಅದೇ ರೀತಿ ಇದಕ್ಕೆ ಕೆಳಗಡೆ ಬರುತ್ತೆ. ನೆಕ್ಸ್ಟ್ ನಕ್ಕೆ ಒತ್ತಕ್ಷರ ನೋಡ್ಕೊಳ್ಳಿ ಈ ರೀತಿ. ನೆಕ್ಸ್ಟ್ ತಕ್ಕೆ ಒತ್ತಕ್ಷರ ಈ ರೀತಿ ಇರುತ್ತೆ ನೋಡಿ, ಅದೇ ಥರ ಬರುವುದಿಲ್ಲ. ನೋಡ್ಕೊಳ್ಳಿ, ನಾವು 2 ಅಂತ ಬರಿತೀವಲ್ಲ ಅಂಕಿಗಳಲ್ಲಿ, ಅದೇ ರೀತಿ ಅದರ ತದ ಒತ್ತಕ್ಷರ ಈ ರೀತಿಯಾಗಿರುತ್ತೆ. ನೆಕ್ಸ್ಟ್ ಥಗೆ ನಾವು ಇದೇ ರೀತಿ ಕೊಡ್ತೀವಿ ನೋಡಿ. ಧ ನ ಒತ್ತಕ್ಷರ ನೋಡಿ ಈ ರೀತಿ. ನೋಡಿ, ಇದರಲ್ಲಿ ನಾವು ಎಲ್ಲ ಮೇಲಿನ ವ್ಯಂಜನಗಳಿಗೆ ನಾವೆಲ್ಲ ನೋಡಿದರೆ ನೋಡಿ, ಮೇಲಿನ ವ್ಯಂಜನ ಕದಿಂದ ನಾವೇನು ಬರೆದಿದ್ದೇವಲ್ಲ ನೋಡಿದರೆ ಸೇಮ್ ಇದೆ. ಅದೇ ಥರ ಸ್ವಲ್ಪ ವ್ಯತ್ಯಾಸ ಇದೆ. ಅದೇ ರೀತಿ ನದಲ್ಲಿ ಕೂಡ ವ್ಯತ್ಯಾಸ ಇದೆ ಅದರ ಒತ್ತಕ್ಷರದಲ್ಲಿ. ನೋಡ್ಕೊಳ್ಳಿ, ಗಮನದಲ್ಲಿರಲಿ. ನೆಕ್ಸ್ಟ್ ವ್ಯಂಜನ ಆದ ನಂತರ ಪ. ನೋಡಿ, ವ್ಯಂಜನಕ್ಕೆ ನಾವು ಈ ರೀತಿಯಾಗಿ ಕೊಡ್ತೀವಿ ಅದರ ಒತ್ತಕ್ಷರ. ಫಗೆ ನಾವು ಈ ರೀತಿ. ನೆಕ್ಸ್ಟ್
ಬಗೆ ನೋಡಿ ಚಿಕ್ಕದಾಗಿರ್ತಕ್ಕಂಥ ಬನೇ ಕೊಡ್ತೀವಿ. ಭ ನೋಡಿ ಅದೇ ರೀತಿ ಚಿಕ್ಕದಾಗಿರ್ತಕ್ಕಂಥ ಭ. ಮ ನೋಡಿ ನೋಡಿ ಇದರ ಒತ್ತಕ್ಷರನು ಮ ಹೇಗಿದೆ, ಕನ್ನಡ ಅಂಕಿ ನಾವು 6 ಬರಿತೀವಲ್ಲ ಅದೇ ರೀತಿ ಮದ ಒತ್ತಕ್ಷರ 6 ಥರ ಇದೆ. ಈಗಾಗಲೇ ನಾನು ತ ನ ಹಾಗೂ ಮದಲ್ಲಿ ವ್ಯತ್ಯಾಸವಿದೆ ಒತ್ತಕ್ಷರದಲ್ಲಿ. ನೆಕ್ಸ್ಟ್ ನೋಡ್ಕೊಳ್ಳೋಣ. ಪ ಆದ ನಂತರ ಯ ವ್ಯಂಜನ. ಯ ವ್ಯಂಜನ ನೋಡಿ, ಯ ವ್ಯಂಜನಕ್ಕೆ ಅದರ ಈ ರೀತಿಯಾಗಿರುತ್ತೆ ನೋಡಿ, ಅದರ ಒತ್ತಕ್ಷರ ಈ ರೀತಿ ಇರುತ್ತೆ. ರ ಇದು ನೋಡಿ ಈ ರೀತಿ ಇರುತ್ತೆ. ನೆಕ್ಸ್ಟ್ ಲಕ್ಕೆ ನಾವು ಈ ರೀತಿ ಕೊಡ್ತೀವಿ. ನೆಕ್ಸ್ಟ್ ವಗೆ ನಾವು ಇದೇ ರೀತಿ ಚಿಕ್ಕದಾಗಿರ್ತಕ್ಕಂಥ ವ. ಶಗೆ ನಾವು ಅದೇ ರೀತಿ ಈ ರೀತಿ ಅದರ ಒತ್ತಕ್ಷರ ಬರುತ್ತೆ. ಶ ಆದ ನಂತರ ನೆಕ್ಸ್ಟ್ ಶ ನೋಡಿ ಈ ರೀತಿನೇ. ನೆಕ್ಸ್ಟ್ ಸ ವ್ಯಂಜನಕ್ಕೆ ಅದರ ಒತ್ತಕ್ಷರ ಇದೇ ರೀತಿ. ಹ ವ್ಯಂಜನಕ್ಕೆ ಚಿಕ್ಕದಾಗಿರ್ತಕ್ಕಂಥ ಹ ಥರನೇ. ನೆಕ್ಸ್ಟ್ ಲಕ್ಕೆ ನಾವು ಅದರ ನೋಡಿ ನಾವು ಅಂಕಿ 4 ಅಂತ ಬರಿತೀವಲ್ಲ ಅಂಕಿಗಳಲ್ಲಿ ಅದೇ ಥರ ಇದರ ಒತ್ತಕ್ಷರ ಳದೂ ಹಾಗೇ ಇರುತ್ತೆ. ಮತ್ತೊಮ್ಮೆ ನೋಡ್ಕೊಳ್ಳಿ ಯಾವ್ಯಾವ ವ್ಯತ್ಯಾಸವಿದೆ ನೋಡ್ಕೊಳ್ಳಿ. ಒತ್ತಕ್ಷರಗಳು ಅಂತ ಹೇಳಿದರೆ ಒತ್ತಕ್ಷರ ಇದಕ್ಕೆ ನಾವು ನಾವು ಒತ್ತಕ್ಷರ ಅಂತ ಹೇಳಿದರೆ ಸ್ಟ್ರೆಸ್ ಕೊಟ್ಟು ನಾವು ಓದಬೇಕು. ಕ ಅಂತ ಇರುತ್ತೆ. ನಾವು ಯೂಶಲಿ ನಾವು ಓದೋದ್ರಲ್ಲಿ ಕ ಅಂತ ನಾವು ಏನು ಇದು ಒತ್ತಕ್ಷರ ಇರಲಿಲ್ಲ ಅಂತ ಹೇಳಿದರೆ ಕ ಅಂತ ನಾವು ಪ್ರೊನೌನ್ಸ್ ಮಾಡ್ತೀವಿ. ಅದೇ ಥರ ಒತ್ತಕ್ಷರ ಇದ್ದರೆ ನಾವು ಕ ಸ್ಟ್ರೆಸ್ ಕೊಡಬೇಕಾಗುತ್ತೆ. ಕ ಇದೇ ರೀತಿ ಖ. ನೆಕ್ಸ್ಟ್ ನೋಡಿ ಗ ಘ ನ್ಯ ಅದರ ಒತ್ತಕ್ಷರ ಇದೇ ಥರ ನೋಡಿ. ಕದ ಒತ್ತಕ್ಷರ ಅದೇ ರೀತಿಯಾಗಿ ಚಿಕ್ಕದಾಗಿರ್ತಕ್ಕಂಥ ಅದರ ಒತ್ತಕ್ಷರ ಅದೇ ರೀತಿ ಇರುತ್ತೆ. ಖದ ಒತ್ತಕ್ಷರ ಕೂಡ ಅದೇ ರೀತಿ. ನೆಕ್ಸ್ಟ್ ಗದಲ್ಲಿನೂ ಏನು ವ್ಯತ್ಯಾಸವಿಲ್ಲ, ಘದಲ್ಲಿನೂ ಏನು ವ್ಯತ್ಯಾಸವಿಲ್ಲ. ನೆಕ್ಸ್ಟ್ ನ್ಯ ಇದು ಹೆಚ್ಚಾನೆಚ್ಚು ನಿಮಗೆ ಬರುವುದಿಲ್ಲ ನ್ಯ, ಆದರೂ ನಿಮ್ಗೆ ಉಪಯೋಗಕ್ಕಿರಲಿ ನಿಮ್ಗೆ ತಿಳಿಲಿ ಅಂತೇಳಿ ನಾನು ಇಲ್ಲಿ ತಿಳಿಸಿದ್ದೇನೆ. ನೆಕ್ಸ್ಟ್ ನೋಡಿ ಚ ನಾವು ಸ್ಟ್ರೆಸ್ ಕೊಟ್ಟು ಮತ್ತೆ ಇದಕ್ಕೆ ಪ್ರೊನೌನ್ಸ್ ಮಾಡಬೇಕಾಗುತ್ತೆ. ಛ ಝ ನ್ಯ ನೋಡಿ ಚಕ್ಕೆ ಅದೇ ರೀತಿಯಾಗಿರ್ತಕ್ಕಂಥ ಒತ್ತಕ್ಷರ ಬರುತ್ತೆ. ಒತ್ತಕ್ಷರ ಅಂತೇಳಿದರೆ ಕಾನ್ಸೊನೆಂಟ್ ಡಬಲ್ ಕಾನ್ಸೊನೆಂಟ್ ಅಂತೇಳ್ಬಿಟ್ಟು ಕಾನ್ಸೊನೆಂಟ್ ಅಂತೇಳಿದರೆ ವ್ಯಂಜನ, ಅದಕ್ಕೆ ಒತ್ತಕ್ಷರ ನಾವು ಡಬಲ್ ಆಗಿ ನಾವು ಒತ್ತಕ್ಷರ ಪ್ರೊನೌನ್ಸ್ ಮಾಡ್ತೀವಲ್ಲ ಅದಕ್ಕೋಸ್ಕರನೇ ಡಬಲ್ ಕಾನ್ಸೊನೆಂಟ್ಸ್ ಅಂತ ಹೇಳ್ಬಿಟ್ಟು. ಟ ನೋಡಿ ಚ ಆಯಿತು. ಚಗೆ ಅದೇ ಆಗಿರ್ತಕ್ಕಂಥ ಸೇಮ್ ಒತ್ತಕ್ಷರ ಬರುತ್ತೆ. ಛದಲ್ಲಿನೂ ಏನೂ ವ್ಯತ್ಯಾಸವಿಲ್ಲ. ಝ ಅದೇ ರೀತಿ ನ್ಯ. ಈ ನ್ಯ ಹೆಚ್ಚು ನಿಮಗೆ ಬರುವುದಿಲ್ಲ. ನೆಕ್ಸ್ಟ್ ನೋಡ್ಕೊಳ್ಳಿ ಟದಲ್ಲಿ ನೋಡಿ ಚಿಕ್ಕ ವ್ಯತ್ಯಾಸವಿದೆ. ಇಲ್ಲಿ ಮೇಲ್ಗಡೆ ಇದು ಬರಲ್ಲ, ಕೆಳಗಡೆಯಿಂದನೇ ಇಷ್ಟೇ ತಗೊಳ್ಬೇಕು. ಠ ನೋಡಿ ಡ ಅದೇ ರೀತಿ. ಣನು ಅದೇ ರೀತಿ. ನೆಕ್ಸ್ಟ್ ನೋಡಿ ತದಲ್ಲಿ ವ್ಯತ್ಯಾಸವಿದೆ. ಥ ದ ಧ ನ ನೋಡಿ ಡಬಲ್ ಆಗಿ ನಾವು ಓದಬೇಕಿಲ್ಲಿ. ಪ್ರೊನೌನ್ಸ್ ಮಾಡಬೇಕಾದ್ರೆ ಒತ್ತಕ್ಷರಕ್ಕೆ ನಾವು ಒತ್ತು ಕೊಡಬೇಕು. ಒತ್ತಕ್ಷರ ಅಂತ ಹೇಳಿದರೆ ಒತ್ತು ಕೊಟ್ಟು ನಾವು ಅಕ್ಷರ ಏನು ನಾವು ಉಚ್ಚಾರ ಮಾಡ್ತೀವಲ್ಲ ಅದಕ್ಕೆ ನಾವು ಒತ್ತಕ್ಷರ ಅಂತ ಹೇಳಿ ಕರಿತೀವಿ. ನೋಡಿ ತ ಅದರ ನೋಡಿ
ತದ ಒತ್ತಕ್ಷರ ಹೇಗಿದೆ? 2 ಅಂಕಿಗಳ 2 ಇದ್ದಾಗೆ ಇದೆ. ತ ಥ ಥದಲ್ಲಿ ಏನು ವ್ಯತ್ಯಾಸವಿಲ್ಲ. ದ ಧ ನ ನೋಡಿ, ನದಲ್ಲಿ ಈ ರೀತಿ ಇದೆ ಅದರ ಒತ್ತಕ್ಷರ. ನೆಕ್ಸ್ಟ್ ನೋಡ್ಕೊಳ್ಳೋಣ. ಪ ಫ ಬ ಭ ಮ ನೋಡಿ, ಪದಲ್ಲಿ ಪನು ಅದೇ ರೀತಿ, ಫ ಬ ಭ ಮ ನೋಡ್ಕೊಳ್ಳಿ 6 ಥರ ಇದೆ. ಅಂಕಿಗಳ 6 ನಾವು ಬರಿತೀವಲ್ಲ ಏನು ಕನ್ನಡದಲ್ಲಿ, ಅದೇ ರೀತಿ ಮದ ಒತ್ತಕ್ಷರ ಅದೇ ರೀತಿಯಾಗಿರುತ್ತೆ. ನೋಡಿ, ತದಲ್ಲಿ ನದಲ್ಲಿ ಹಾಗೂ ಮದಲ್ಲಿ ಒತ್ತಕ್ಷರ ಚೇಂಜ್ ಆಗಿದೆ ನೋಡ್ಕೊಳ್ಳಿ. ನೆಕ್ಸ್ಟ್ ಯ ಯ ರ ಲ ವ ಶ ಶ ಸ ಹ ಳ ನೋಡಿ, ಯದ ಒತ್ತಕ್ಷರ ನೋಡಿ ವ್ಯತ್ಯಾಸವಿದೆ ಇಲ್ಲಿ, ಈ ರೀತಿಯಾಗಿರುತ್ತೆ ಯದ ಒತ್ತಕ್ಷರ ನೋಡಿ. ರದ ಒತ್ತಕ್ಷರ ಕೂಡ ನೋಡಿ ಈ ರೀತಿಯಾಗಿರುತ್ತೆ. ಲದಲ್ಲಿನ ವ್ಯತ್ಯಾಸವಿದೆ ನೋಡಿ. ವದಲ್ಲಿ ಏನು ವ್ಯತ್ಯಾಸವಿಲ್ಲ. ಹೇಗೆ ನಾವು ಬರಿತೀವಿ ಕೆಳಗಡೆನೂ ಅದೇ ರೀತಿ ಬರೆಯುತ್ತೇವೆ. ನೆಕ್ಸ್ಟ್ ಶದಲ್ಲಿ ಕೂಡ ಹಾಗೇನೆ, ಶದಲ್ಲಿನೂ ಏನು ವ್ಯತ್ಯಾಸವಿಲ್ಲ. ನೆಕ್ಸ್ಟ್ ಶದಲ್ಲಿ ಕೂಡ ಅದೇ ರೀತಿ, ಸ ನೋಡಿ ನೋಡಿ ಅದೇ ಥರ, ಹ ಳ ನೋಡ್ಕೊಳ್ಳಿ ಏನೇನು ವ್ಯತ್ಯಾಸವಿದೆ. ತ ನ ಮ ಯ ರ ಲ ನೋಡ್ಕೊಳ್ಳಿ ಇದೇ ಥರ ಎಲ್ಲದರಲ್ಲಿ ಏನು ವ್ಯತ್ಯಾಸವಿಲ್ಲ. ಈ ಕೆಲವೊಂದು ತ ನ ಮ ಯ ರ ಲ ಇಷ್ಟರಲ್ಲೇ ಒತ್ತಕ್ಷರದಲ್ಲಿ ಚೇಂಜಸ್ ನಿಮಗೆ ಕಾಣುತ್ತದೆ ನೋಡ್ಕೊಳ್ಳಿ. ಮತ್ತೊಮ್ಮೆ ಒತ್ತಕ್ಷರಗಳು ಕ ಖ ಗ ಘ ಞ ಚ ಛ ಜ ಜ ಞ ಟ ಠ ಡ ಢ ಣ ತ ಥ ದ ಧ ನ ಪ ಫ ಬ ಭ ಮ ಯ ರ ಲ ವ ಶ ಶ ಸ ಹ ಳ ಧನ್ಯವಾದಗಳು.